ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಲೋನ್ 112 ಅಂದರೆ ಯಾವ ರೀತಿಯಾಗಿ ನಾವು ಲೋನ್ನ ತಗೊಳ್ಳೋದು, ಏನೆಲ್ಲ ಡೀಟೇಲ್ ಇರುತ್ತೆ, ಯಾವ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ, ಇದಕ್ಕೆ 4.3 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 50K+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ಕೂಡ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಲೋನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಇದು ಏನಿದೆ ಫಾಸ್ಟ್ ಇದೆ, ಹಾಗೆ ರಿಯಲೇಬಲ್ ಆಗಿ ಇಂಡಿಯನ್ನೊಳಗೆ ತುಂಬಾ ನಮಗೆ ಸ್ಪೀಡಾಗಿ ಲೋನ್ನ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಒಂದು ಸೆಲ್ಫಿನ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಆನಂತರ ಇಲ್ಲಿ ವೆರಿಫೈ ರೆಸಿಡೆನ್ಸಿಯಲ್ಲಿ ನಮ್ಮ ಒಂದು ರೆಸಿಡೆನ್ಸ್ನ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನೋದು ಏನಿರುತ್ತೆ ಅದನ್ನು ನಾವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಫೈನಲ್ ಆಗಿ ನಮ್ಮ ಒಂದು KYC ಕಂಪ್ಲೀಟ್ ಆದ ನಂತರ ನಮಗೆ ಇವರು ಲೋನ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಒಂದು ತುಂಬಾ ಸೆಕ್ಯೂರ್, ಸೇಫ್ ಆಗಿರುವಂಥ ಪರ್ಸ್ನಲ್ ಲೋನ್ ಆ್ಯಪ್ ಆಗಿದೆ. ಹಾಗೆ ಇಲ್ಲಿ ಯಾವುದೇ ರೀತಿ ಹಿಡನ್ ಚಾರ್ಜಸ್ ಇರೋದಿಲ್ಲ, ಕ್ವಿಕ್ ಆಗಿ ಟ್ರಾನ್ಸ್ಪರೆನ್ಸ್ ಆಗಿರುತ್ತೆ. ಫೈನಾನ್ಷಿಯಲ್ ನೀಡ್ಸ್ ಅನ್ನೋದು ಕೂಡ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಇಲ್ಲಿ ನಿಮ್ಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇತ್ತು, ಅಥವಾ ಎಜುಕೇಷನ್ ಇತ್ತು, ಅಥವಾ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇತ್ತು, ಈ ಎಲ್ಲ ರೀಸನ್ಸ್ಗೆ ನಿಮಗೆ ಇವರು ಫಂಡ್ ಅನ್ನೋದು ಕೊಡ್ತಾ ಇದ್ದಾರೆ. ಇದು ಒಂದು ಈಸಿ ಟು ಯೂಸ್ ಇದೆ. ಹಾಗೆ ಇದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರೋದಕ್ಕೆ ನಿಮಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ತುಂಬಾ ಈಸಿ ಆಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಕೀ ಫೀಚರ್ಸ್ನ ನೋಡೋದಾದರೆ ಇಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ ಕೊಡ್ತಾ ಇದ್ದಾರೆ. 100% ಪೇಪರ್ಲೆಸ್ ಪ್ರೋಸೆಸ್ ಇರುತ್ತೆ. ಡಿಜಿಟಲ್ KYCನ ಕಂಪ್ಲೀಟ್ ಮಾಡ್ಕೋಬೇಕು ಈ ಸೈನಿಂದ, ಹಾಗೆ ವಿತ್ ಆಧಾರ್ ಕಾರ್ಡಿಂದ. ಇಲ್ಲಿ ನಮಗೆ ಫ್ಲೆಕ್ಸಿಬಲ್ ಟೆನ್ಯೂಸ್ ಕೊಡ್ತಾ ಇದ್ದಾರೆ, ಹಾಗೆ ರೀಪೇಮೆಂಟ್ ಆಪ್ಷನ್ಸ್ ಕೂಡ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಫಿಸಿಕಲ್ ಡಾಕ್ಯುಮೆಂಟೇಷನ್ ಕೂಡ ಬೇಕಾಗಿರೋದಿಲ್ಲ. ಜಸ್ಟ್ ನಮ್ಮ ಒಂದು ಆನ್ಲೈನ್ ಮುಖಾಂತರ ನಾವು ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ಟ್ರಾನ್ಸ್ಪರೆಂಟ್ ಚಾರ್ಜಸ್ ಇರುತ್ತೆ, ಟರ್ಮ್ಸ್ ಇರುತ್ತೆ, ಹಾಗೆ RBI ರಿಜಿಸ್ಟರ್ NBFC ಪಾರ್ಟ್ನರ್ ಕೂಡ ಈ ಒಂದು ಅಪ್ಲಿಕೇಶನ್ ಆಗಿರೋದ್ರಿಂದ ನಮಗೆ ತುಂಬಾ ಸೇಫ್ ಇರುತ್ತೆ. ಹಾಗೆ ಇಲ್ಲಿ ಡೆಡಿಕೇಟೆಡ್ ಕಸ್ಟಮರ್ ಸಪೋರ್ಟ್ ಇದ್ದಾರೆ. ಲೋನ್ ಎಲಿಜಿಬಿಲಿಟಿ ಹಾಗೆ ಟರ್ಮ್ಸ್ನ ನೋಡೋದಾದರೆ ಲೋನ್ ಅಮೌಂಟ್ ಬಂದುಬಿಟ್ಟು 5,000 ಹಿಡಿದು 1 lakh ಪ್ರೊವೈಡ್ ಮಾಡ್ತಾ ಇದ್ದಾರೆ. ರಿಪೇಮೆಂಟ್ ಟೆನ್ಯೂರ್ ಅನ್ನೋದು 2 to 12 months ಇರುತ್ತೆ. ಆನ್ಯುವಲ್ ಪರ್ಸೆಂಟೇಜ್ ರೇಟ್ APR ಅನ್ನೋದು ಫಿಕ್ಸ್ಡ್ ಎಟ್ 35% ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 2% ಲೋನ್ ಅಮೌಂಟ್ ಮೇಲೆ ಹಾಕ್ತಾರೆ. ಇದಕ್ಕೆ ಪ್ಲಸ್ GST ಕೂಡ 18% ಆ್ಯಡ್ ಆಗಿರುತ್ತೆ. ಮಿನಿಮಮ್ ಏಜ್ ಬಂದುಬಿಟ್ಟು ನಮ್ಮದು 21 years ಮೇಲೆ ಇರಬೇಕಾಗುತ್ತೆ. ಎಲಿಜಿಬಿಲಿಟಿ ಅನ್ನೋದು ನೋಡೋದಾದರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು, ಹಾಗೆ ನಮ್ಮ ಹತ್ರ ವ್ಯಾಲಿಡ್ ಆಧಾರ್ ಆ್ಯಂಡ್ ಪ್ಯಾನ್ ಕಾರ್ಡ್ ಇದ್ದರೆ ಸಾಕು. ಈ ಎಲ್ಲ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ. ಹಾಗೆ ಎಲಿಜಿಬಿಲಿಟಿ ಇದು ಇರುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ನಾವು ಈ ಎಕ್ಸಾಂಪಲ್ ಮೂಲಕ ಕ್ಲಾರಿಟಿ ಕೂಡ ತಗೋಬಹುದಾಗಿದೆ. ಸಪೋಸ್ ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 50,000 ಇತ್ತು, ಹಾಗೆ ಈ ಒಂದು 50,000 ಲೋನ್ ಅಮೌಂಟ್ಗೆ APR ಬಂದುಬಿಟ್ಟು 35% ಇರುತ್ತೆ. ಟೆನ್ಯೂರ್ ಅನ್ನೋದು 12 monthsನ ಕೊಟ್ಟಿರ್ತಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 1,000 rupees ಇರುತ್ತೆ. GST ಆನ್ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು ₹180 ಹಾಕಿರ್ತಾರೆ. ಅಮೌಂಟ್ ಡಿಸ್ಪ್ಲೇಸ್ಮೆಂಟ್ ಬಂದುಬಿಟ್ಟು ನಮ್ಮದು 48,820 rupeesನ ಮಾಡಿರ್ತಾರೆ 50,000 ಲೋನ್ ಅಮೌಂಟ್ಗೆ. ಮಂತ್ಲಿ EMI ಅನ್ನೋದು ಏನಿರುತ್ತೆ 4,998 rupeesನ ನಾವು ಪೇ ಮಾಡ್ಕೋಬೇಕು. ಇಲ್ಲಿ ನಮ್ಮ ಒಂದು ಟೋಟಲ್ ರೀಪೇಮೆಂಟ್ ಬಂದುಬಿಟ್ಟು 59,978 rupees ಆಗುತ್ತೆ 50,000ಗೆ. ಈ ಒಂದು 50,000 ಟೋಟಲ್ ಇಂಟ್ರೆಸ್ಟ್ ನೋಡೋದಾದರೆ 9,978 rupees ಆಗುತ್ತೆ. ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ನ ಕ್ಲಾರಿಟಿನ ಕೊಟ್ಟಿದ್ದಾರೆ. ಈ ಒಂದು ಎಕ್ಸಾಂಪಲ್ ಮೂಲಕ ಕ್ಲಾರಿಟಿನ ನಮಗೆ ಕೊಟ್ಟಿದ್ದಾರೆ. ಸೊ ಇದು ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಾವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ 112 ಅಪ್ಲಿಕೇಶನಲ್ಲಿ ನಾವು ನಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ಆನಂತರ ನಮ್ಮ ಒಂದು KYC ಡಾಕ್ಯುಮೆಂಟ್ಸ್ ಅನ್ನೋದು ಏನಿರುತ್ತೆ, ಆಧಾರ್ ಪ್ಯಾನ್ದು ಸಬ್ಮಿಟ್ ಮಾಡ್ಕೋಬೇಕು KYC ಡಾಕ್ಯುಮೆಂಟ್ಸ್ ಅನ್ನೋದು. ಆಮೇಲೆ ಅಪ್ಲೈ ಮಾಡಿಕೊಂಡ್ರೆ ಇಲ್ಲಿ ನಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಟ್ಟ ನಂತರ ಇವರು ಲೋನ್ ಅಪ್ರೂವಲ್ನ ಮಾಡ್ತಾರೆ. ಸೊ ಲೋನ್ ಅಪ್ರೂವಲ್ ಆದ ತಕ್ಷಣ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ನ ಕೊಟ್ಟರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಅದು ವರ್ಕ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ಎಲ್ಲ ಲೋನ್ಸ್ ಅನ್ನೋದು ಏನಿರುತ್ತೆ ಲೈಸೆನ್ಸ್ಡ್ ಬೈ NBFC ಅಪ್ಲಿಕೇಶನ್ ಇರುತ್ತಲ್ವ, ಅದರಿಂದ ಇವರು ಸ್ಯಾಂಕ್ಷನ್ನ ಮಾಡ್ತಾರೆ. ಇದು ಒಂದು ರಿಜಿಸ್ಟರ್ಡ್ ಡಿಜಿಟಲ್ ಲೆಂಡಿಂಗ್ ಪಾರ್ಟ್ನರ್ನಲ್ಲಿ ಇದು ಒಂದು ವರ್ಕ್ ಮಾಡ್ತಾ ಇದೆ. ಇಲ್ಲಿ ನಮ್ಮ ಒಂದು ಡಾಟಾ ಅನ್ನೋದು ತುಂಬಾ ಪ್ರೊಟೆಕ್ಟ್ ಮಾಡಿರ್ತಾರೆ. ಇಲ್ಲಿ ಪ್ರೋಸೆಸ್ ಆಫ್ ಅವರ್ ಲೋನ್ ಅಪ್ಲಿಕೇಶನ್ ಅನ್ನೋದು ಕೂಡ ತುಂಬಾ ಪ್ರೈವಸಿ ಲಾಸಿಂದ ಇದು ಕಂಟಿನ್ಯೂನ ಮಾಡಿರ್ತಾರೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ನಾವು ಲೋನ್ನ ತೊಗೋಬಹುದು. ಇದು ಒಂದು ಫ್ಲೆಕ್ಸಿಬಲ್ ಟರ್ಮ್ಸ್ನ ನಮಗೆ ಕೊಡ್ತಾ ಇದೆ. ಹಾಗೆ ಡಿಜಿಟಲ್ ಪ್ರೋಸೆಸ್ ಇರುತ್ತೆ, ಫಾಸ್ಟ್ ಅಪ್ರೂವಲ್ ಕೂಡ ಮಾಡ್ತಾ ಇದ್ದಾರೆ. ಗೈಸ್, ನಿಮಗೂ ಕೂಡ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಎಜುಕೇಷನ್ ಇತ್ತು, ಹೋಮ್ ರೆನಿವೇಷನ್ ಇತ್ತು, ಪರ್ಸ್ನಲ್ ಎಕ್ಸ್ಪೆನ್ಸಸ್ಗೆ, ಅಥವಾ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಈ ಎಲ್ಲ ಎಕ್ಸ್ಪೆನ್ಸಸ್ಗೆ ನಿಮಗೆ ಇವರು ಲೋನ್ನ ಫಂಡ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಯೂಸ್ ಇತ್ತು, ಲೋನ್ ಅಮೌಂಟ್ ನೀಡಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ನಾನು ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತಾರೆ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಲೋನ್ ಅಮೌಂಟ್ನ ನೀವು ತೊಗೊಂಡ ನಂತರ ಟೈಮ್ ಟು ಟೈಮ್ ರಿಪೇಮೆಂಟ್ ಮಾಡಿಕೊಂಡ್ರು ಯಾವುದೇ ರೀತಿ ಡ್ಯೂ ಚಾರ್ಜಸ್ ಕೂಡ ಬೀಳೋದಿಲ್ಲ. ಫ್ಯೂಚರಲ್ಲಿ ನಿಮಗೆ ಇನ್ನೂ ಜಾಸ್ತಿನೇ ಲೋನ್ ಅಮೌಂಟ್ನ ಕೊಡ್ತಾರೆ. ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲೇದಾಗಿ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಲೊಕೇಶನ್ಗೆ ಆಗಿರ್ಬೋದು, ಹಾಗೆ ಫೋನ್ ಸ್ಟೇಟ್, SMS ಗೆ, ಕ್ಯಾಮರಾಗೆ, ಆ್ಯಪ್ಸ್ಗೆ ಇದು ಒಂದು
ಪರ್ಮಿಷನ್ಸ್ನ ಕೇಳ್ತದೆ. ಸೊ ಪರ್ಮಿಷನ್ಸ್ಗೆ ಅಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನಿಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಈಸಿಯಾಗಿ ಪರ್ಸ್ನಲ್ ಲೋನ್ನ ಕೊಡ್ತಾ ಇದ್ದಾರೆ. ರುಪೀಸ್ ನಮಗೆ 1.2 ಲ್ಯಾಕ್ವರೆಗೂ ಕೊಡ್ತಾ ಇದ್ದಾರೆ. ಇಲ್ಲಿ ಲೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇದಾಗಿ ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಬೇಕಾಗುತ್ತೆ. ಹಾಗೆ KYCನ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಒಂದು ಸೆಲ್ಫಿ ವೆರಿಫಿಕೇಷನ್ನ ಮಾಡ್ತಾರೆ. ಹಾಗೆ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ನ ನಾವು ಅಪ್ಲೋಡ್ ಮಾಡಿಕೊಂಡು ಲೋನ್ ಆಫರ್ನ ಕೊಡ್ತಾರೆ. ಆ ಒಂದು ಲೋನ್ ಆಫರ್ನ ನಾವು ರೆಸಿಡೆನ್ಸ್ ಪ್ರೂಫ್ಗೆ ಆ್ಯಡ್ ಮಾಡಿಕೊಂಡು ನಮ್ಮ ಒಂದು ಆ್ಯಡ್ ರೆಫರೆನ್ಸ್ ಕೂಡ ಮಾಡಿಕೊಂಡು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟರೆ ಇಲ್ಲಿಗೆ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಮೊದಲದಾಗಿ ನಾವು ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳ್ತದೆ. ಸೊ ಇಲ್ಲಿ ನೀವೇನಾದರೂ ಸ್ಯಾಲ್ರಿಡಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ನೆಟ್ ಮಂತ್ಲಿ ಇನ್ಕಮ್ನ ಎಷ್ಟು ಬರ್ತಾ ಇದೆ ಅದನ್ನು ನೀವು ಎಂಟರ್ ಮಾಡ್ಕೋಬೇಕು. ಹಾಗೆ ಕಂಪನಿ ನೇಮ್, ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅನ್ನೋದನ್ನು ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಮೇಲ್ ಇದ್ದೀರಾ ಫೀಮೇಲ್ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಒಂದು ಸ್ಟೇಟ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಿಟಿ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ಪರ್ಸ್ನಲ್ ಇಮೇಲ್ ಐಡಿನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. KYCನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಡಿಜಿ ಲಾಕರ್ ಮೂಲಕ ನೀವು ಈ ಒಂದು ಅಪ್ಲಿಕೇಶನಲ್ಲಿ KYCನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಕ್ಯಾಪ್ಚರ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಒಂದು KYC ಅನ್ನೋದು ಏನೇನೋದು ಇರುತ್ತೆ ಆಧಾರ್ ಕಾರ್ಡ್ಲಿಂದ ಅದೆಲ್ಲ ಕಂಪ್ಲೀಟ್ ಆದ ನಂತರ ನಿಮಗೆ ಫೈನಲ್ ಆಗಿ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ ನಂತರ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ಏನಿರುತ್ತೆ ಹಾಗೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ IFSC ಕೋಡ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಬ್ರಾಂಚ್ ನೇಮ್, ಹಾಗೆ ಬ್ರಾಂಚ್ ಅಡ್ರೆಸ್, ಬ್ಯಾಂಕ್ ನೇಮ್, ಹಾಗೆ ಬ್ಯಾಂಕ್ ಅಕೌಂಟ್ ನಂಬರ್, ಹಾಗೆ ನೀವು ಮತ್ತೆ ಕನ್ಫರ್ಮ್ ಅಕೌಂಟ್ ನಂಬರ್ ಮೇಲೆ ನಿಮ್ಮ ಒಂದು ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡು ಪರ್ಸ್ನಲ್ ಲೋನ್ಗೆ ಅಪ್ಲೈ ಮಾಡಿಕೊಂಡು ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ನಿಮಗೂ ಕೂಡ ಈಸಿಯಾಗಿ ಇವರು ಲೋನ್ ಆಫರ್ನ ಮಾಡ್ತಾರೆ. ಸೊ ಈ ಒಂದು ಅಪ್ಲಿಕೇಶನ್ NBFC ರಿಜಿಸ್ಟರ್ಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಫ್ರಾಡ್ ಅನ್ನೋದು ಕೂಡ ಇರೋದಿಲ್ಲ. ನೀವು ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಿಮ್ಮ ಒಂದು ಡಾಟಾನ ಮೇಂಟೈನ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಗಾಯ್ಸ್ ನೋಡಿದಲ್ವಾ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಪ್ರೋಸೆಸ್ ಇರುತ್ತೆ. ಹಾಗೆ ಇಲ್ಲಿ ನಿಮಗೆ ಕೀ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. 100% ಪೇಪರ್ಲೆಸ್ ಪ್ರೋಸೆಸ್ ಇರೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಟೆನ್ಯೂರ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. RBI ರಿಜಿಸ್ಟರ್ಡ್ NBFC ಪಾರ್ಟರ್ ಕೂಡ ಇದು ಇದೆ. ಎಲಿಜಿಬಿಲಿಟಿ ಕೂಡ ತುಂಬಾ ಈಸಿಯಾಗಿ ನಿಮಗೆ ಇರುತ್ತೆ. ನಿಮ್ಮ ಒಂದು ಏಜ್ ಕೂಡ 21 ಇಯರ್ಸ್ ಮೇಲೆ ಇತ್ತು ಅಂದರೆ ನೀವಂತೂ ಈ ಒಂದು ಲೋನ್ನ ಮಿಸ್ ಮಾಡ್ಕೊಳ್ದೇನೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಎಲಿಜಿಬಿಲಿಟಿ ಕೂಡ ನೀವು ಇಂಡಿಯನ್ ಸಿಟಿಸನ್ ಆಗಿ ವ್ಯಾಲಿಡ್ ಕಾರ್ಡ್, ಆಧಾರ್ ಕಾರ್ಡ್, ಜಸ್ಟ್ ಈ ಒಂದು 2 ಡಾಕ್ಯುಮೆಂಟ್ಸ್ ಇಂದ ನಿಮಗೆ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಈ ಹಲವಾರು ಅಪ್ಲಿಕೇಶನ್ ಇನ್ಫಾರ್ಮೇಷನ್, ಕೆಲವೊಂದು ಅಪ್ಲಿಕೇಶನ್ ಪ್ರೋಸೆಸ್ನ ನಾನು ನಿಮಗೆ ತರ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಹೋಮ್ ರೆನಿವೇಷನ್, ಟ್ರಾವೆಲ್ ಅಥವಾ ವೆಕೇಷನ್ ಏನಾದರೂ ಇತ್ತು, ಹಾಗೆ ನಿಮ್ಗೆ ಏನಾದರೂ ವೆಡ್ಡಿಂಗ್ ಎಕ್ಸ್ಪೆನ್ಸಸ್ಗೆ, ಸಪೋಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ಎಕ್ಸ್ಪೆನ್ಸಸ್ಗೆ ಏನಾದರೂ ಬೇಕಿತ್ತು ಅಂತಂದ್ರೂ ಕೂಡ ಇವರು ನಿಮಗೆ ಲೋನ್ ಆಫರ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಲೋನ್ನ ತೊಗೊಂಡು ನಿಮ್ಮ ಒಂದು ಲೋನ್ನ ಯೂಸ್ ಮಾಡಿಕೊಂಡು ಟೈಮ್ ಟು ಟೈಮ್ ರೀಪೇಮೆಂಟ್ ಮಾಡ್ಕೊಳ್ಳಿ ಗಾಯ್ಸ್. ಯಾವುದೇ ರೀತಿ ಡ್ಯೂ ಚಾರ್ಜಸ್ ಕೂಡ ಬೀಳೋದಿಲ್ಲ. ಈಸಿಯಾಗಿ ನೀವು ಲೋನ್ ತೊಗೋಬಹುದಾಗಿದೆ. ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ಲೋನ್ ತೊಗೊಳ್ಳೋದು, ಕೀ ಫೀಚರ್ಸ್ನ ನೋಡಿದ್ರಿ, ಎಲಿಜಿಬಿಲಿಟಿ ನೋಡ್ಕೊಂಡ್ರಿ, ಯಾವ ರೀತಿಯಾಗಿ ಇದು ವರ್ಕ್ ಮಾಡ್ತಾ ಇದೀರಿ ಅಂತ ಕೂಡ ಡೀಟೇಲ್ನ ನೋಡ್ಕೊಂಡಿದ್ರಲ್ವ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ನ ನಾನು ನಿಮಗೆ ತರ್ತಾ ಇರ್ತೀನಿ. ಸೊ ನಮ್ಮ ಒಂದು ಚಾನಲ್ನ ನೀವು ಯಾವಾಗಲೂ ನೋಡಬೇಕು ಅಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನನ್ನ ಒಂದು ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.